ಚುನಾವಣೆ ಮಾಡೋದಕ್ಕೆ ಇವತ್ತು ನಾವು ಮನೆ ಮನೆಗೆ ಹೋಗ್ತಾ ಇದ್ದೀವಿ ಮತ ಕೇಳೋದು. ಮನೆ ಹತ್ರ ಹೋದಾಗ ಅವ್ರು ಸ್ವಾಮಿ ನನಗೇನ್ ಮಾಡಿದ್ದೀರಿ ಅಂತ ಅಂದ್ರೆ ಇಂಡಿವಿಜುವಲ್ ಆಯ್ತು. ಆದ್ರಿಂದ ಪ್ರತಿಯೊಬ್ಬ ಮತದಾರನು ಕೂಡ ಇವತ್ತು ನನಗೇನೂ ಆಗಿಲ್ಲ ಅನ್ನುವಂತ ಸ್ಥಿತಿಯಲ್ಲಿ ಇದ್ದಾರೆ ಅಂತ ನಮ್ಮ ಭಾವನೆ. ಹಾಗಾಗಿ ಸ್ವಾಭಾವಿಕವಾಗಿ ರೈತರಿರ್ಬೋದು, ಕಾರ್ಮಿಕರಿರ್ಬೋದು, ವಿದ್ಯಾರ್ಥಿಗಳಿರ್ಬೋದು, ಮಹಿಳೆಯರಿರ್ಬೋದು, ಅವರು ಇದಕ್ಕೆ ರಿಯಾಕ್ಟ್ ಮಾಡ್ತಾರೆ. ರಿಯಾಕ್ಟ್ ಮತ ಹಾಕೋದ್ರ ಮೂಲಕ ಮಾಡ್ತಾರೆ. ಅದು ನನ್ನ ದೃಷ್ಟಿಯಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಇರ್ತದೆ. ನಮಗೆ ಕಾಂಗ್ರೆಸ್ಗಿರ್ಬೋದು ಮತ್ತು ನಮ್ಮ ಅಂಗ ಪಕ್ಷಗಳಿಗಿರ್ಬೋದು ಅವರ ಪರವಾಗಿರ್ತದೆ ಅಂತೇಳಿ ನಾವು ಭಾವಿಸಿದ್ವಿ. ಹಾಗಾಗಿ 300 400 ಏನು ಹೇಳ್ತಾ ಇದ್ದಾರಲ್ಲ, ಅದು ಸಾಧ್ಯ ಆಗೋದಿಲ್ಲ. ಭಾರತೀಯ ಜನತಾ ಪಾರ್ಟಿ ಖಂಡಿತವಾಗಿ ಈ ಬಾರಿ ಅವರ NDA ಅಧಿಕಾರಕ್ಕೆ ಬರೋದಿಲ್ಲ.